ಭಾರತೀಯ ಸೆನ್ಸೆಕ್ಸ್ನಲ್ಲಿ ಮತ್ತೆ ಮತ್ತೆ ರಕ್ತಪಾತ ನಡೀತಾ ಇದೆ. ಇವತ್ತು ಒಂದೇ ದಿನ ಬರೋಬ್ಬರಿ 1.27 ಲಕ್ಷ ಕೋಟಿ ಉಡಿಸಾಗಿದೆ. ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಕಳೆದುಕೊಂಡಿದ್ದಾರೆ ಭಾರತೀಯರು. ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ ಆರಂಭ ಆಗಿದೆ. ಈಗ ಮತ್ತೆ ಇರಾನ್ ಅಮೆರಿಕ ಮಧ್ಯೆ ಮತ್ತೆ ಯುದ್ಧದ ಹಿನ್ನೆಲೆಯಲ್ಲಿ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮುಂಬೈ ಷೇರು ಸೂಚ್ಯಂಕದಲ್ಲಿ 1700 ಅಂಕ ಕುಸಿತ ಆಗಿದೆ. ನಿಫ್ಟಿಯಲ್ಲೂ ಕೂಡ 400 ಅಂಕಗಳ ದಾಖಲೆಯ ಕುಸಿತ ಆಗಿದೆ. ಹೂಡಿಕೆದಾರರಿಗೆ ಒಂದೇ ದಿನ 1.27 ಲಕ್ಷ ಕೋಟಿ ನಷ್ಟ ಆಗಿದೆ. ಇನ್ನು ಇರಾನ್ ಹಾಗೂ ಅಮೆರಿಕ ನಡುವೆ ಯುದ್ಧ ಏನು ನಡೀತಾ ಇತ್ತು, ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿತ್ತು. ಒಪ್ಪಂದ ಕೂಡ ಆಯಿತು. ಶಾಂತಿ ಒಪ್ಪಂದದ ಹೊರತಾಗಿಯೂ ಕೂಡ ಇರಾನ್ ಅಮೆರಿಕ ಮಧ್ಯೆ ಮತ್ತೆ ಯುದ್ಧ ಆರಂಭವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮುಂಬೈ ಷೇರು ಸೂಚ್ಯಂಕದಲ್ಲಿ 1700 ಅಂಕಗಳ ಕುಸಿತ. ಇತ್ತ ನಿಫ್ಟಿಯಲ್ಲೂ ಕೂಡ 400 ಅಂಕಗಳ ದಾಖಲೆ ಕುಸಿತ ಆಗಿದೆ. ಯಾರ್ಯಾರು ಹೂಡಿಕೆ ಮಾಡಿದ್ರು ಒಂದೇ ದಿನದಲ್ಲಿ 1.27 ಲಕ್ಷ ಕೋಟಿ ಭಾರತೀಯರು ದುಡ್ಡನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಮುಂಬೈನ ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಇದೀಗ ರಕ್ತಪಾತವೇ ಆಗ್ತಾ ಇದೆ. ಹೂಡಿಕೆದಾರರು ಇದೀಗ ಕಣ್ಣೀರು ಸುರಿಸುವಂತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಲಕ್ಷ ಲಕ್ಷ ಕೋಟಿಯಷ್ಟು ಹಣವನ್ನು ಕಳ್ಕೊಂಡಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಅನೇಕರು ಹೂಡಿಕೆ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಅನೇಕ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ವಾಪಸ್ ತೆಗೆತಾ ಇದ್ದಾರೆ. ಮತ್ತೆ ಏನಾದರೂ ಇಟ್ಟರೆ ಮುಂದಿನ ದಿನಗಳಲ್ಲಿ ಮತ್ತೆ ಕುಸಿತ ಆಗುವ ಭೀತಿ ಎದುರಾಗ್ತಾ ಇದೆ. ಆದರೆ ಶಾರ್ಟ್ ಟರ್ಮಲ್ಲಿ ಯೋಚನೆ ಮಾಡೋದಕ್ಕಿಂತ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿದಾಗ ಆ ದುಡ್ಡು ಅಂದರೆ ಏನು ಹೂಡಿಕೆ ಮಾಡಿರ್ತಾರೆ ಅದು ಸಹಜ ಸ್ಥಿತಿಗೆ ಮತ್ತೆ ಮರಳುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಈಗ ಅನೇಕರು ತಮ್ಮ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಸರಿಸುಮಾರು 1.27 ಲಕ್ಷ ಕೋಟಿ ದುಡ್ಡನ್ನು ಕಳೆದುಕೊಂಡಿದ್ದಾರೆ. ಕರಡಿಯ ಕುಣಿತ ಆರಂಭವಾಗಿದೆ. ಗೂಳಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ಷೇರು ಮಾರುಕಟ್ಟೆಯ ಗೂಳಿ ಈಗ ಕುಸಿತವನ್ನು ಕಾಣ್ತಾ ಇದೆ. ಆದಷ್ಟು ಬೇಗ ಹೇಗಾದರೂ ಈ ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಉದ್ವಿಗ್ನ ಪರಿಸ್ಥಿತಿ ಏನಿದೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಲಿ. ಎರಡು ದೇಶಗಳ ನಡುವೆ ಶಾಂತಿ ಸ್ಥಾಪನೆ ಆಗಲಿ. ಆ ಮೂಲಕವಾಗಿ ಭಾರತೀಯ ಹೂಡಿಕೆದಾರರು ಮತ್ತೊಂದು ಕಡೆಯಲ್ಲಿ ಕಚ್ಚಾ ತೈಲ ಮಾರುಕಟ್ಟೆ ಇದೆಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ಮುಂದುವರಿಲಿ ಅಂತ ಅನೇಕರು ಈಗ ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲ ನಾವು ಶಾಂತಿ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋದು, ಹಿಂಬಾಗಿಲಿಂದ ಮತ್ತೆ ದಾಳಿ ಮಾಡೋದು, ಇದೆಲ್ಲವೂ ಕೂಡ ಮತ್ತೆ ಮತ್ತೆ ಮುಂದುವರಿತಾ ಇದೆ. ಹೀಗಾಗಿ ಇರಾನ್ ಕೂಡ ಈ ಹಿಂದೆ ಶಾಂತಿ ಮಾತುಕತೆ ಸಂದರ್ಭದಲ್ಲಿ ಹೇಳಿಬಿಟ್ಟಿತ್ತು, ಅಮೆರಿಕ ಮೇಲೆ ನಮಗೆ ನಂಬಿಕೆನೇ ಇಲ್ಲ, ಅಮೆರಿಕ ಮೇಲೆ ನಾವು ನಂಬಿಕೆಯನ್ನೇ ಇಟ್ಟಿಲ್ಲ, ಅವರನ್ನು ನಂಬೋ ಸ್ಥಿತಿಯಲ್ಲಿ ನಾವು ಇಲ್ಲ ಅಂತ ಇರಾನ್ ಕೂಡ ಹೇಳಿತ್ತು. ಈಗ ಮತ್ತೆ ಶಾಂತಿ ಒಪ್ಪಂದದ ನಡುವೆಯೂ ಕೂಡ ದಾಳಿ ಆಗಿರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಹೀಗಾಗಿ ಇರಾನ್ ಮತ್ತೆ ಪ್ರತಿ ದಾಳಿ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಒಂದು ಮಿಸೈಲ್ ಹೊಡೆದ್ರೆ ನಾವು 2 ಹೊಡಿತೀವಿ ಅನ್ನುವ ಮಟ್ಟಿಗೆ ಈಗ ಇರಾನ್ ಕೂಡ ತೊಡೆ ತಟ್ಟಿ ನಿಲ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಸದ್ಯಕ್ಕೆ ಈ ಕಚ್ಚಾ ತೈಲದ ಬೆಲೆ ಏನು ಏರಿಕೆಯಾಗಿತ್ತು ಅದನ್ನು ಸ್ಥಿರವಾಗಿ ಕಾಯ್ದುಕೊಳ್ಳೋದಕ್ಕೆ ಮಾತ್ರ ಡೊನಾಲ್ಡ್ ಟ್ರಂಪ್ ಅವರು ಈ ಶಾಂತಿ ಮಾತುಕತೆಗೆ ಏನಾದರೂ ಮುಂದಾಗಿದ್ರಾ? ಯಾಕಂದರೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಎಲ್ಲರೂ ಕೂಡ ಅಮೆರಿಕವನ್ನೇ ಬ್ಲೇಮ್ ಮಾಡ್ತಾ ಇದ್ರು.